ಸ್ನೇಹಿತರೆ, ಕರ್ನಾಟಕದಲ್ಲಿ ಕಲ್ಲಂಗೇರಿ ಅಂತ ಒಂದು ಹಳ್ಳಿ ಇದೆ. ಅದು ಶಿವಮೊಗ್ಗ ಮತ್ತು ಉಡುಪಿ ಮಧ್ಯಭಾಗದಲ್ಲಿ ಬರುತ್ತೆ. ಒಂದು ಸಣ್ಣ ಹಳ್ಳಿ. ಸುತ್ತಮುತ್ತ ದಟ್ಟವಾದ ಅಡಿಕೆ ತೋಟಗಳಿದ್ದಾವೆ, ಎತ್ತರಕ್ಕೆ ಬೆಳೆದು ನಿಂತಹ ತೆಂಗಿನ ಮರಗಳಿದ್ದಾವೆ. ಹಾಗೆ ಹಗಲೊತ್ತಲ್ಲೇ ಕತ್ತಲು ಆವರಿಸುವಂತಹ ದಟ್ಟವಾದ ಕಾಡಿದೆ. ಈ ಊರಿನ ಕೊನೆಯಲ್ಲಿ ಒಂದು ಹಳೇ ಪಾಳು ಬಿದ್ದ ಹಂಚಿನ ಮನೆ ಇದೆ. ಅದಕ್ಕೆ ಊರಿನವರು ಕೊಟ್ಟಾರ ಮನೆ ಅಂತ ಕರೀತಾರೆ. ಆ ಮನೆ ಸುತ್ತಮುತ್ತ ಯಾರೂ ಹೋಗಲ್ಲ. ಯಾಕೆಂದರೆ ಆ ಮನೆ ಸುತ್ತಮುತ್ತ ಒಂದು ಗೆಜ್ಜೆ ಸದ್ದು ಕೇಳಿಸುತ್ತೆ. ಅದಲ್ಲದೆ ಒಂದು ಸುಗಂಧಭರಿತವಾದ ಮಲ್ಲಿಗೆ ವಾಸನೆ ಬರುತ್ತೆ. ಅದೇ ಊರಲ್ಲಿ ಶೇಖರ ಎಂಬ ಒಬ್ಬ ತುಂಬ ಧೈರ್ಯಶಾಲಿ ಹುಡುಗ ಇರ್ತಾನೆ. ಅವನಿಗೆ ಈ ದೆವ್ವ ಗಿವ್ವ ಭೂತಗಳ ಮೇಲೆಲ್ಲ ನಂಬಿಕೆ ಇರಲ್ಲ. ಎಲ್ಲ ನಮ್ಮ ತಲೆಯಲ್ಲಿರೋ ಭಯ ಅಷ್ಟೇ ಅಂತ ಇರ್ತಾನೆ. ಆದರೆ ಒಂದಿನ ಏನಾಗುತ್ತೆ, ಆ ಪಕ್ಕದೂರಲ್ಲಿ ಇದ್ದಂಥ ಯಕ್ಷಗಾನ ಮುಗಿಸ್ಕೊಂಡು ಅವನ ಸೈಕಲಲ್ಲಿ ಅವನ ಮನೆಗೆ ಬರ್ತಾ ಇರ್ತಾನೆ. ಆಗ ಆಲ್ಮೋಸ್ಟ್ 12 ಗಂಟೆ ದಾಟಿರುತ್ತೆ. ಆಗ್ತಾನೆ ಮಳೆಗಾಲ ಮುಗಿದು ಚಳಿಗಾಲ ಸ್ಟಾರ್ಟ್ ಆಗಿದ್ದರಿಂದ ರಸ್ತೆ ಇದ್ದಕ್ಕೂ ಈ ಮಂಜು ಆವರಿಸಿರುತ್ತೆ. ಅವನ ಕೈಲಿದ್ದಂತಹ ಒಂದು ಹಳೆ ಟಾರ್ಚನ್ನ ಹಿಡ್ಕೊಂಡು ಆ ರಸ್ತೆ ಮೇಲೆ ಬಿಟ್ಕೊಂಡು ಸೈಕಲ್ ತೊಳ್ಕೊಂಡು ಬರ್ತಾ ಇರ್ತಾನೆ. ಆ ಸೈಕಲ್ ಈ ಕಲ್ಲಂಗೇರಿ ಕೊಟ್ಟಾರ ಮನೆ ಹತ್ರ ಬರ್ತಿದ್ದಂತೆ ಚಳಿ ಜಾಸ್ತಿ ಆಗುತ್ತೆ ಅವನಿಗೆ. ಅವನಿಗೆ ವಾತಾವರಣದಲ್ಲಿ ಏನೋ ಡಿಫ್ರೆನ್ಸ್ ಆಯ್ತಲ್ಲ ಅಂತ ಅನಿಸುತ್ತೆ. ಹಾಗೆ ಎಲ್ಲ ನಿಶಬ್ದವಾಗಿಬಿಡುತ್ತೆ. ಆ ಕಾಡಲ್ಲಿ ಪಕ್ಷಿಗಳು ಕಿರಿಸ್ತಾ ಇರ್ತಾವೆ ನೋಡಿ, ಅದು ಕೂಡ ನಿಂತೋಗುತ್ತೆ. ಆ ಸೈಕಲ್ ಆ ಕಲ್ಲಂಗೇರಿ ತಿರುಗಿ ಬಂದ ತಕ್ಷಣ ಅವನ ಮೂಗಿಗೆ ಏನೋ ಒಂಥರ ಘಮ ಘಮ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಮಲ್ಲಿಗೆ ವಾಸನೆ. ಅದ್ರ ಜೊತೆಗೆ ಅವನಿಗೆ ಆ ಗೆಜ್ಜೆ ಸದ್ದು ಕೂಡ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜಣ್ ಜಣ್ ಅಂತ. ಅದನ್ನು ಕೇಳಿ ಅವನ ಶೇಖರ್ಗೆ ಮೈ ನಡುಗುಡುತ್ತೆ. ಅವನ ಸೈಕಲ್ನ ಫಾಸ್ಟಾಗಿ ತುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ತುಣಿಯುವಾಗ ಅವನ ಸೈಕಲ್ ಪ್ಯಾಡಲ್ ಶಿಫ್ಟ್ ಏನೋ ಒಂಥರ ವೆಯ್ಟ್ ಅನಿಸುತ್ತೆ. ಹಾಗೆ ಹಿಂದಿಂದ ಯಾರೋ ಹಿಂದೆ ಕ್ಯಾರಿಯರ್ ಹತ್ರ ಯಾರೋ ಕುತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅವನಿಗೆ. ಅವನು ಹೆದರಿ ಸೈಕಲ್ ನಿಲ್ಸಿ ಹಿಂದೆ ತಿರುಗಿ ನೋಡ್ತಾನೆ, ಅಲ್ಲಿ ಯಾರೂ ಇರಲ್ಲ. ಆದರೆ ಹಾಗೆ ಆ ಕೊಟ್ಟಾರ ಮನೆ ಹತ್ರ ಅವನು ಕಣ್ಣ ಹಾಯಿಸ್ತಾನೆ. ಯಾಕಂದರೆ ಜನಗಳೆಲ್ಲ ಹೇಗೆ ಅಂತ ಮಾತಾಡ್ತಿರ್ತಾರಲ್ಲ, ಹಾಗೆ ಒಂದ್ಸಲ ಅವನು ನನಗೆ ಕಣ್ಣ ಹಾಯಿಸ್ತಾನೆ. ಆದರೆ ಆ ಮನೆ ಹತ್ರ ಒಂದು ಹಳೆ ಬಾವಿ ಕಟ್ಟೆ ಮೇಲೆ ಒಬ್ಳು ಹೆಂಗಸು ಕೂತಿರ್ತಾಳೆ. ಅವಳು ಈ ಬಿಳಿ ಬಣ್ಣದ ಕರಾವಳಿ ಶೈಲಿ ಸೀರೆ ಉಟ್ಕೊಂಡಿರ್ತಾಳೆ. ಅವಳು ಕೂದಲು ಮಂಡಿ ತನಕ ಬರ್ತಾ ಇರುತ್ತೆ. ಆದರೆ ಹಿಂದೆಯಿಂದ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಿರ್ತಾಳೆ. ಶೇಖರ್ಗೆ ಭಯ ಜಾಸ್ತಿ ಆಯಿತು. ಆದರೂ ಒಂದು ಧೈರ್ಯ ತಗೊಂಡು ಕೇಳ್ತಾನೆ, ಯಾರಮ್ಮ ನೀನು, ಇಷ್ಟು ರಾತ್ರಿ ಇಲ್ಲಿ ಯಾಕೆ ಕುಳಿತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹೆಂಗಸು ಏನೂ ಆನ್ಸರ್ ಮಾಡಲ್ಲ, ಒಂದು ಸ್ಮೈಲ್ ಕೊಡ್ತಾಳೆ. ಆ ಸ್ಮೈಲ್ ನೋಡಿದಂಥ ಶೇಖರ್ಗೆ ಮೈ ನಡುಕ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಅವಳು ನಿಧಾನಕ್ಕೆ ಎದ್ದು ಶೇಖರ್ನ ಕಡೆ ತಿರುಗ್ತಾಳೆ. ಅವಳು ತಿರುಗಿದಾಗ ಶೇಖರ್ನ ಮೈಯೆಲ್ಲ ತಣ್ಣಗೆ ಹೋಗ್ಬಿಡುತ್ತೆ. ಅವಳ ಮುಖದಲ್ಲಿ ಕಣ್ಣುಗಳೇ ಕಾಣಿಸ್ತಿರಲ್ಲ, ಫುಲ್ ಕಪ್ಪು ಕಾಣಿಸ್ತಾ ಇರುತ್ತೆ. ಮೂಗಿಂದ ಒಂದೊಂದೇ ಹನಿ ರಕ್ತ ಕೆಳಗೆ ಬೀಳ್ತಾ ಇರುತ್ತೆ. ಅವಳು ಇಡೋ ಒಂದೊಂದು ಹೆಜ್ಜೆನೂ ಇಂದ್ರ ಮುಖವಾಗಿರ್ತಿರ್ತಾಳೆ. ಶೇಖರ್ನ ಭಯ ಜಾಸ್ತಿ ಆಗಿ ಗಂಟೆಲ್ಲ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಕಿರ್ಚಕ್ಕೆ ಟ್ರೈ ಮಾಡ್ತಾನೆ, ಆದರೆ ವಾಯ್ಸೇ ಬರಲ್ಲ. ಆ ಸೈಕಲ್ನ ಅಲ್ಲೇ ಬಿಟ್ಟು ಎದ್ನೋ ಬಿದ್ನೋ ಅಂತ ಅವನು ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ರಸ್ತೆಯಲ್ಲಿ ಓಡೋಗ್ತಾನೆ. ಆದರೆ ಅವನು ಓಡೋಗ್ತಿರುವಾಗ ಆ ಹೆಂಗಸಿನ ಒಂದು ಗಾಳಿಗೆ ತೂರ್ಕೊಂಬಂದಂಗೆ ಅನಿಸುತ್ತೆ ಅವನಿಗೆ. ಗೆಜ್ಜೆ ಸದ್ದು ಅವನಿಗೆ ಹತ್ರ ಬರ್ತಾ ಇದೆ ಅನ್ನೋ ಕೇಳಿಸುತ್ತೆ. ಇವನು ಭಯದಿಂದ ನನ್ನನ್ನು ಬಿಟ್ಟುಬಿಡು, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ತಾನು ಪೂಜೆ ಮಾಡೋ ದೇವ್ರನ್ನೆಲ್ಲ ಬೇಡ್ಕೊತಾನೆ. ಆದರೆ ಆ ಒಂದು ಶಕ್ತಿ ಅವನ ಹೆಗಲ ಮೇಲೆ ತಣ್ಣನೆ ಕೈ ಇಟ್ಟಂತೆ ಅವನಿಗೆ ಅನಿಸುತ್ತೆ. ಆವಾಗ ಅವನಲ್ಲೇ ಪ್ರಜ್ಞೆ ತಪ್ತಾನೆ. ಮಾರನೇ ದಿನ ಬೆಳಗ್ಗೆ ಆ ಊರಿನವರು ಶೇಖರ್ನ ರಸ್ತೆ ಬದಿಯಲ್ಲಿ ಆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದನ್ನು ನೋಡಿ ಅವನ ಮುಖಕ್ಕೆ ನೀರು ಚಿಮ್ಮಿಸಿ ಎಬ್ಬಿಸ್ತಾರೆ. ಅವನಿಗೆ ತೀವ್ರವಾದ ಜ್ವರ ಬಂದಿರುತ್ತೆ. ಅವನ ಹೆಗಲ ಮೇಲೆ 3 ಕಪ್ಪು ಬಣ್ಣದ ಬೆರಳುಗಳ ಗುರುತಿರುತ್ತೆ. ಅದೇ ಊರಿನ ಒಬ್ಬರು ಹಿರಿಯರಾದಂತಹ ನಾರಾಯಣ ಭಟ್ರು ಈ ವಿಷಯ ತಿಳಿದು ಸ್ಥಳಕ್ಕೆ ಬರ್ತಾರೆ. ಅವರು ಶೇಖರ್ನ ಹೆಗಲ ಮೇಲೆ ಇದ್ದಂತಹ 3 ಬೆರಳಿನ ಗುರುತನ್ನು ನೋಡಿ ಹೇಳ್ತಾರೆ, ಇದು ಸಾಮಾನ್ಯ ದೆವ್ವ ಅಲ್ಲ, ಇದು ಕಾಡಿನಲ್ಲೇ ಇರುವಂತಹ ಯಕ್ಷಿಣಿ. ಅವಳು ಕೆಟ್ಟ ಕಣ್ಣು ಇವನ ಮೈ ಮೇಲೆ ಬಿದ್ದಿದೆ. ನಿನ್ನೆ ರಾತ್ರಿ
ಅವನು ಹೋಗಿ ದೇವಸ್ಥಾನದಿಂದ ತಂದಂತಹ ಒಂದು ಪ್ರಸಾದ ಅವನ ಹತ್ರ ಇರಲಿಲ್ಲ ಅಂದರೆ ಅವನ ಜೀವನ ಉಳಿತಾನೆ ಇರಲಿಲ್ಲ ಜೀವ ಅಂತಲೇ ಹೇಳ್ತಾರೆ. ಅವತ್ತಿಂದ ಶೇಖರ್ಗೆ ಈ ದೆವ್ವ ಭೂತಗಳ ಮೇಲೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಈ ಕಲ್ಲಂಗೇರಿ ಕೊಟ್ಟಾರೆ ಮನೆ ಆ ರಸ್ತೆಯಲ್ಲಿ ಇವತ್ತಿಗೂ ಯಾರು 9 ಗಂಟೆ ಮೇಲೆ ಯಾರು ಓಡಾಡಲ್ಲ. ಇವತ್ತಿಗೂ ಅಮಾವಾಸ್ಯೆ ರಾತ್ರಿಲಿ ಆ ಒಂದು ಮನೆ ಹತ್ರ ಒಂದು ಮಲ್ಲಿಗೆ ವಾಸನೆ ಬರುತ್ತೆ, ಹಾಗೆ ಆ ಒಂದು ಗೆಜ್ಜೆ ಸದ್ದು ಕೇಳಿಸ್ತಾನೆ ಇರುತ್ತೆ. ಸ್ನೇಹಿತರೆ, ಈ ಥರ ಸುಮಾರು ಸ್ಟೋರಿಗಳು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿರುತ್ತೆ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.